ಹಾಯ್ ಎಲ್ಲರಿಗೂ ಬನ್ನಿ ಇವತ್ತು ನಾವು ಕ್ರೀಮಿ ಆಗಿರುವಂತ ವೈಟ್ ಸಾಸ್ ಪಾಸ್ತಾ ಮಾಡೋಣ. ನಾನಿಲ್ಲಿ ಒಂದ್ ಪಾತ್ರೆಯಲ್ಲಿ ನೀರ್ ತಗೊಂಡಿದೀನಿ. ಅದ್ರಲ್ಲಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಮತ್ತೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕೋಬೇಕು. ಇದನ್ನ ಚೆನ್ನಾಗಿ ಬಾಯ್ಲ್ ಆಗೋವರೆಗೂ ಬಿಡೋಣ. ನೋಡಿ ವಾಟರ್ ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ಇದ್ರಲ್ಲಿ 1 ಕಪ್ ಪಾಸ್ತಾ ಹಾಕೊಳ್ಳೋಣ. ಪಾಸ್ತಾ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ 5 ನಿಮಿಷ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೋಡಿ ಪಾಸ್ತಾ ಎಲ್ಲ ಸಾಫ್ಟ್ ಆಗಿದೆ. ಇವಾಗ ಇದನ್ನ ಆಚೆ ತೆಗೆದುಕೊಳ್ಳೋಣ. ಇವಾಗ ಒಂದ್ ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಬಟರ್ ಹಾಕೋಬೇಕು. ಬಟರ್ ಚೆನ್ನಾಗಿ ಮೆಲ್ಟ್ ಆದ್ಮೇಲೆ ಇದರಲ್ಲಿ ಸಣ್ಣದಾಗಿ ಕಟ್ ಮಾಡಿಕ್ಕಿರುವ ಬೆಳ್ಳುಳ್ಳಿ ಹಾಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದ್ರಲ್ಲಿ ಸಣ್ಣದಾಗಿ ಕಟ್ ಮಾಡಿಕ್ಕಿರೋ ಆನಿಯನ್ ಹಾಕೊಳ್ಳೋಣ. ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರಲ್ಲಿ ಸಣ್ಣದಾಗಿ ಕಟ್ ಮಾಡಿಕ್ಕಿರೋ ಕ್ಯಾರೆಟ್, ಹಾಗೆ ಸಣ್ಣದಕ್ಕೆ ಕಟ್ ಮಾಡಿಕ್ಕಿರೋ ಕ್ಯಾಬೇಜು ಮತ್ತೆ ಕ್ಯಾಪ್ಸಿಕಮ್ ಹಾಕೊಂಡು ಇದನ್ನ 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತರ ವೈಟ್ ಸಾಸ್ ಪಾಸ್ತಾ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಕ್ರೀಮಿ ಆಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ವೆಜಿಟೇಬಲ್ಸ್ ಎಲ್ಲ ಈ ತರ ಫ್ರೈ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟ್ ಆಡ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ವೆಜಿಟೇಬಲ್ಸ್ ಎಲ್ಲ ಒಂದು ಬೌಲ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಅದೇ ಪ್ಯಾನ್ ಅಲ್ಲಿ 1 ಟೇಬಲ್ ಸ್ಪೂನ್ ಬಟರ್ ಹಾಕೊಂಡು ಇದ್ರಲ್ಲೇ 1 ಟೇಬಲ್ ಸ್ಪೂನ್ ಮೈದಾ ಹಾಕೊಂಡು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಅಂದ್ರೆ ತುಂಬಾ ಜಾಸ್ತಿ ರೋಸ್ಟ್ ಮಾಡಬಾರ್ದು, ಜಸ್ಟ್ ಆತರ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದ್ರಲ್ಲಿ 1 ಕಪ್ ಹಾಲು ಹಾಕೋಬೇಕು. ಹಾಲು ಸ್ವಲ್ಪ ಸ್ವಲ್ಪ ಹಾಕೊಂಡು ಲಮ್ಸ್ ಇಲ್ದಿರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸರಿ ಹಾಲು ಹಾಕಿದ್ರೆ ಎಲ್ಲ ಲಮ್ಸ್ ಗಡ್ಡೆ ಕಟ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಲಮ್ಸ್ ಇಲ್ದಿರ. 1 ಕಪ್ ಪಾಸ್ತಾ ತಗೊಂಡ್ರೆ ಆರಾಮಾಗಿ ಇಬ್ರು ತಿನ್ಬೋದು. ಯಾಕಂದ್ರೆ ಪಾಸ್ತಾ ಬಾಯ್ಲ್ ಮಾಡಿದಾದ್ಮೇಲೆ ಅದು ತುಂಬಾ ಜಾಸ್ತಿ ಆಗೋಗುತ್ತೆ. ನೋಡಿ ಈ ತರ ಲಮ್ಸ್ ಇಲ್ದಿರ ಮಿಕ್ಸ್ ಮಾಡ್ಕೊಂಡು ಇವಾಗ ಇದ್ರಲ್ಲಿ ನಾವು ರುಚಿಗೆ ತగ్గಷ್ಟು ಸಾಲ್ಟ್ ಹಾಕೊಳ್ಳೋಣ. ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬೇಕು 1/4 ಟೇಬಲ್ ಸ್ಪೂನು. ಮತ್ತೆ ಆರಿಗ್ಯಾನೋ ಹಾಕೋಬೇಕು. 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದ್ರಲ್ಲಿ ಬಾಯ್ಲ್ ಮಾಡಿಕ್ಕಿರೋ ಪಾಸ್ತಾ ಹಾಕೋಬೇಕು. ಪಾಸ್ತಾ ಹಾಕೊಂಡಿದ್ದಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದ್ರಲ್ಲಿ ಆವಾಗ್ಲೇ ಫ್ರೈ ಮಾಡಿಕ್ಕಿರುವ ವೆಜಿಟೇಬಲ್ಸ್ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಇದ್ರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಮಯೋನೀಸ್ ಹಾಕೋಬೇಕು. ಹಾಗೆ ಮೊಸರೆಲ್ಲಾ ಚೀಸ್ ಹಾಕೋಬೇಕು. ಚೀಸ್ ಬೇಕಾದ್ರೆ ಜಾಸ್ತಿನೂ ಹಾಕೋಬಹುದು ಬೇಕಾಗಿದ್ರೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ಮಿನಿಟ್ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗೋವರೆಗೂ. ಅವಾಗ ವೈಟ್ ಸಾಸ್ ಪಾಸ್ತಾ ರೆಡಿ ಆಗುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.